ಹಿರಿಯ ಪತ್ರಕರ್ತ ಪ್ರಸಾದ್ ಹೆಗ್ಡೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹೆಗ್ಡೆ ರಾಜ್ ನ್ಯೂಸ್ನಲ್ಲಿ ಔಟ್ಪುಟ್ ಚೀಫ್ ಆಗಿದ್ದ ಪ್ರಸಾದ್ ಹೆಗ್ಡೆ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಪ್ರಸಾದ್ ಹೆಗ್ಡೆ ನಿಧನ ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನ ತಂದುಕೊಟ್ಟಿದೆ. ಹಲವು ಮಾಧ್ಯಮಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದ ಪ್ರಸಾದ್ ಹೆಗ್ಡೆ ಅವರ ನಿಧನಕ್ಕೆ ರಾಜ್ ನ್ಯೂಸ್ ಸಿಬ್ಬಂದಿಯಿಂದಲೂ ಕೂಡ ಹಸನ್ಮುಖಿ, ತಾನು ನಗುತ್ತಾ ಇತರರನ್ನ ನಗಿಸುವ ನಿಷ್ಕಲ್ಮಶ ಮನಸ್ಸು. ಪತ್ರಿಕೋದ್ಯಮದಲ್ಲಿ ಅಪಾರ ಅನುಭವ ಹೊಂದಿದ್ರು. ಕಿರಿಯರ ಜೊತೆ ಅವರ ಒಡನಾಟದಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಪ್ರಸಾದ್ ಹೆಗ್ಡೆ ಅಂದ್ರೆ ಕನ್ನಡ ಮಾಧ್ಯಮ ಲೋಕದಲ್ಲಿ ಎಲ್ಲರಿಗೂ ಪರಿಚಯದ ಮುಖವೇ. ಪ್ರಸಾದ್ ಅಂದ್ರೆ ಸಾಕು, ತಟ್ಟನೆ ಅವರ ನಗುಮುಖವೇ ಕಣ್ಣ ಎದುರಿಗೆ ಬರೋದು. ಅಂತಹ ಸಹೃದಯ ವ್ಯಕ್ತಿ ಇಂದು ನಮ್ಮ ಮಧ್ಯೆ ಇಲ್ಲ ಎಂಬುದನ್ನ ಅರಗಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ರಾಜ್ ನ್ಯೂಸ್ನಲ್ಲಿ ಪ್ರೋಗ್ರಾಂ ಹೆಡ್ ಆಗಿ, ಪ್ರಸ್ತುತ ಔಟ್ಪುಟ್ ಚೀಫ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಪ್ರಸಾದ್ ಹೆಗ್ಡೆ. ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಪ್ರಸಾದ್ ಹೆಗ್ಡೆ ಅವರು. ಚಿಕಿತ್ಸೆ ಫಲಕಾರಿಯಾಗಿದೆ. ಇಂದು ಮುಂಜಾನೆ 4:30ಕ್ಕೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಹೌದು, ಪ್ರಸಾದ್ ಹೆಗ್ಡೆ ಅವರ ಅಗಲಿಕೆ ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ. ಅಲ್ಲದೆ ಕನ್ನಡ ಮಾಧ್ಯಮ ಲೋಕವು ಒಬ್ಬ ಅತ್ಯುತ್ತಮ ಪತ್ರಕರ್ತನನ್ನ ಕಳೆದುಕೊಂಡಂತಾಗಿದೆ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾದ ಪ್ರಸಾದ್ ಹೆಗ್ಡೆ ಅವರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ರಾಜ್ ನ್ಯೂಸ್ನ ಸಿಇಒ ಅರವಿಂದ್ ಸಾಗರ್ ಅವರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ರಾಜ್ ನ್ಯೂಸ್ ಸಿಬ್ಬಂದಿ ವರ್ಗವೂ ಸಹ ಪ್ರಸಾದ್ ಸರ್ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಮೃತರ ಕುಟುಂಬಕ್ಕೆ ಪ್ರಸಾದ್ ಹೆಗ್ಡೆ ಅವರ ಅಗಲಿಕೆಯ ನೋವು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ. ಪ್ರಸಾದ್ ಹೆಗ್ಡೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಓಂ ಶಾಂತಿ.